ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಬೈರತಿ ಬಸವರಾಜ್ಗೆ ಚಿಕಿತ್ಸೆ ಮುಂದುವರೆದಿದೆ. ಜಯದೇವದಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಇನ್ನು ಮೆಡಿಕಲ್ ರಿಪೋರ್ಟ್ ಬರೋದೊಂದೇ ಬಾಕಿ ಇದೆ. ಆ ನಂತರದ ಸಂದರ್ಭದಲ್ಲಿ ಆ ರಿಪೋರ್ಟ್ ನೋಡಿಕೊಂಡು ಮುಂದಿನ ಕ್ರಮಕ್ಕೆ ಮುಂದಾಗ್ತಾರೆ. ಹೌದು, ಶಾಸಕ ಬೈರತಿ ಬಸವರಾಜ್ಗೆ ಚಿಕಿತ್ಸೆ ಮುಂದುವರೆದಿದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರೆಸಲಾಗಿದೆ. ನೋಡಿ, ಹೆಲ್ತ್ ರಿಪೋರ್ಟ್ ಬಂದ ನಂತರದ ಸಂದರ್ಭದಲ್ಲಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿ ನಂತರ ನಿರ್ಧಾರವನ್ನು ತಗೊಳ್ತಾರೆ. ತನಿಖಾಧಿಕಾರಿಯ ಕೈ ಸೇರುತ್ತೆ ಬೈರತಿ ರಿಪೋರ್ಟ್. ಚಿಕಿತ್ಸೆ ಬೇಕಿಲ್ಲ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿ ಕಸ್ಟಡಿಗೆ CID ಪರ ವಕೀಲರು ಕೇಳ್ಕೊಳ್ತಾರೆ. ಅಂದರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ನಮ್ಗೆ ಇಷ್ಟು ದಿವಸಗಳ ಕಾಲ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ನಮ್ಮ ಕಸ್ಟಡಿಗೆ ಬೇಕು, ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ. ಹೌದು, ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಕುಮಾರ್ ಈ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಮೇಲ್ಮನವಿ ವಜಾಗೊಳಿಸಿದ ಬೆನ್ನಲ್ಲೇ KR-ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜರನ್ನ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಬಂಧನದ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಗುರುವಾರ ಇಂಡಿಗೋ ವಿಮಾನದಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಬೈರತಿ ಬಸವರಾಜ್ ಅವರನ್ನ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲೇ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ಅಹಮದಾಬಾದ್ಗೆ ಹೊರಟಿರ್ತಾರೆ ಇಂಡಿಗೋ ವಿಮಾನದಲ್ಲಿ. ಅದರ ಬಗ್ಗೆ ಇರುವಂಥ ಖಚಿತ ಮಾಹಿತಿಯನ್ನು ಆಧರಿಸಿದ ಸಂದರ್ಭದಲ್ಲಿ CID ಪೊಲೀಸರು ಸ್ಥಳಕ್ಕೆ ಅಂದರೆ ಟರ್ಮಿನಲ್ 1ಕ್ಕೆ ಹೋಗಿ ಅಲ್ಲೇ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಈ ಹಿಂದೆ ಡಿಸೆಂಬರ್ನಲ್ಲಿ ಬೈರತಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆಗಲೂ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿರುತ್ತೆ. ಸೊ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸೋದಕ್ಕೆ ಪೊಲೀಸ್ನವರು ಕೂಡ ಸಿದ್ಧತೆಯನ್ನು ನಡೆಸಿರ್ತಾರೆ. ಆಮೇಲೆ ಆ ಸಂದರ್ಭದಲ್ಲಿ ಅಬ್ಸ್ಕ್ಯಾಂಡ್ ಆಗಿರ್ತಾರೆ, ನಾಪತ್ತೆ ಆಗಿರ್ತಾರೆ, ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಇನ್ನು ಇದೆಲ್ಲದರ ನಡುವೆ ಬಂಧನ ಹೇಗಪ್ಪ ಅನ್ನುವಂಥ ಪ್ರಶ್ನೆಗೆ ಫೈನಲಿ ಆ ಪ್ರೊಸೀಜರ್ಸ್ ಏನಿದೆ ಅದೆಲ್ಲವನ್ನು ಕೂಡ CID ಪೊಲೀಸ್ನವರು ಮುಗಿಸಿದ್ದಾರೆ. ಈಗ ಒಂದ್ಸತಿ ವಶಕ್ಕೆ ಪಡ್ಕೊಂಡ ನಂತರ ಕೂಡ ಏನಾಗುತ್ತೆ, ಮೆಡಿಕಲ್ ಟೆಸ್ಟ್ ಆಗಬೇಕು. ಮೆಡಿಕಲ್ ಟೆಸ್ಟಲ್ಲಿ ಅವರ ಆರೋಗ್ಯದ ಕಂಪ್ಲೀಟ್ ರಿಪೋರ್ಟ್ ಸಿಕ್ಕ ನಂತರದ ಸಂದರ್ಭದಲ್ಲಿ ಅಂದರೆ ತನಿಖಾಧಿಕಾರಿ ಕೈಗೆ ಹೋಗುತ್ತೆ. ಆಮೇಲೆ ಅದನ್ನು ಇಟ್ಕೊಂಡೆ ಎವ್ರಿಥಿಂಗ್ ಈಸ್ ಫೈನ್, ಮೆಡಿಕಲಿ ಫಿಟ್ ಆ್ಯಂಡ್ ಫೈನ್ ಅಂತ ಗೊತ್ತಾದ ನಂತರ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಿ ನಮಗೆ ಈ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಮ್ಮ ಕಸ್ಟಡಿಗೆ ಬೇಕು, ಇಷ್ಟು ದಿವಸಗಳ ಕಾಲ ಬೇಕು ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಪೊಲೀಸ್ನವ್ರು ಮಾಡ್ತಾರೆ. ಕೋರ್ಟ್ ತನ್ನ ವಿವೇಚನೆಯಲ್ಲಿ ಇವರು 5 ದಿವಸ ಕೇಳಿದ್ರೆ 5 ದಿವಸನೂ ಕೊಡ್ಬೋದು. CID ಪೊಲೀಸರು 5 ದಿವಸ ಕೇಳಿದಾಗ 4 ದಿವಸನೂ ಕೊಡ್ಬೋದು, ಇಲ್ಲ 3 ದಿವಸನೂ ಕೊಡ್ಬೋದು. ಅದು ಕೋರ್ಟ್ ತನ್ನ ವಿವೇಚನೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ವಶಕ್ಕಂತೂ ಡೆಫಿನೆಟ್ಲಿ ಕೊಟ್ಟೇ ಕೊಡುತ್ತೆ. ಯಾಕಂದರೆ ವಿಚಾರಣೆಗೆ ಒಳಪಡಿಸಬೇಕು. ವಿಚಾರಣೆಯ ನಂತರ ಸತ್ಯಾಸತ್ಯತೆಯನ್ನು ಹೊರಗೆ ತರುವಂಥ ನಿಟ್ಟಿನಲ್ಲಿ CID ಪೊಲೀಸ್ನವರು ತಮ್ಮದೇ ಆದಂಥ ಪ್ರಯತ್ನವನ್ನು ಡೆಫಿನೆಟ್ಲಿ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಬೈರತಿ ಬಸವರಾಜ್ ಅವರ ಮೆಡಿಕಲ್ ರಿಪೋರ್ಟ್ ಲಭ್ಯವಾಗಿದೆಯಾ? ಎಷ್ಟೊತ್ತಿಗೆ ಸಿಗುತ್ತೆ? ಮುಂದಿನ ಪ್ರೊಸೀಜರ್ಸ್ ಏನು? ದಿವ್ಯಶ್ರೀ, ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ರಾತ್ರಿ ಏನು ಮಾಜಿ ಸಚಿವ ಬೈರತಿ ಬಸವರಾಜ್ ಅವರನ್ನು CID ಅಧಿಕಾರಿಗಳು ಬಂಧನ ಮಾಡಿರ್ತಾರೆ. ಹೀಗಾಗಿ ಪ್ರೊಸೀಜರ್ ಪ್ರಕಾರ ನಿನ್ನೆ ಅವರನ್ನು 24 ಗಂಟೆ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಮತ್ತು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ CID ಅಧಿಕಾರಿಗಳಿರ್ತಾರೆ. ಇನ್ನು ಕೋರ್ಟ್ಗೆ ಕರೆದೊಯ್ಯುವಂತಹ ಮುಂಚೆ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. BP, ಶುಗರ್ ಮತ್ತು ECGಯನ್ನು ಕೂಡ ಮಾಡಿಸಲಾಗಿತ್ತು. ECG ಮಾಡಿಸಿದಂತಹ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ECGಯಲ್ಲಿ ಕೊಂಚ ವ್ಯತ್ಯಾಸ ಇದೆ ಅನ್ನೋ ಒಂದು ಆ್ಯಂಗಲಲ್ಲೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದಂತಹ ಸಂದರ್ಭದಲ್ಲಿ ವಕೀಲರು ಕೂಡ ಅಂದರೆ ಬೈರತಿ ಅವರ ವಕೀಲರು ಕೂಡ ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಡ್ತಾರೆ. ನಮ್ಮ ಕಕ್ಷಿದಾರರೇನಿದ್ದಾರೆ ಅವರ ಅವರು ಹೃದ್ರೋಗ ಒಂದು ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು, ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ತಾರೆ. ಹೀಗಾಗಿ ಕೋರ್ಟ್ ಕೂಡ ಇಕೋ ಟೆಸ್ಟ್ ಮಾಡಿಸಿ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಇಕೋ ಟೆಸ್ಟನ್ನು ಮಾಡಿಸಿ ಮತ್ತು ಆ ವರದಿ ಬಂದ ನಂತರ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಮತ್ತು ಕಸ್ಟಡಿಗೆ ಕೊಡಬೇಕಾ ಬೇಡವೋ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿರುತ್ತೆ. ಹೀಗಾಗಿ ನಿನ್ನೆ ರಾತ್ರಿಯೇ ಬೈರತಿ ಬಸವರಾಜ್ ಅವರನ್ನು
ಬಸವರಾಜರನ್ನ ಈ ಜಯದೇವ ಆಸ್ಪತ್ರೆಯಲ್ಲಿರುವಂತಹ ಹೊರರೋಗಿಗಳ ವಿಭಾಗ ಏನಿದೆ ಇಲ್ಲಿಗೆ ಕರೆತಂದು ಈಗಾಗಲೇ ಅಡ್ಮಿಟ್ ಮಾಡಲಾಗಿರುವಂಥದ್ದು ಇಕೋ ಟೆಸ್ಟನ್ನು ಕೂಡ ಮಾಡಲಾಗಿದೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದಿದೆ ಅನ್ನೋ ಆಂಗಲಲ್ಲೂ ಕೂಡ ಇನ್ನೂ ಮಾಹಿತಿ ಸಿಗ್ತಾ ಇರುವಂಥದ್ದು. ಇವತ್ತು ಸಂಜೆಯ ಒಳಗೆ ಏನು ವರದಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಆ ವರದಿ ಬಂದ ನಂತರ ಅದೇ ವರದಿಯನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ ಮುಂದೆ ಅದನ್ನು ಸಬ್ಮಿಷನ್ ಮಾಡಲಾಗುತ್ತೆ. ಏನಾದರೂ ವ್ಯತ್ಯಾಸಗಳು ಮತ್ತೆ ಮುಂದುವರೆದಂತಹ ಸಂದರ್ಭದಲ್ಲಿ ಇದೇ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗುತ್ತೆ. ಸದ್ಯಕ್ಕೆ ನಾನು ಜಯದೇವ ಆಸ್ಪತ್ರೆಯ ಬಳಿ ಇರುವಂಥದ್ದು. ಇನ್ನು ಭೈರತಿ ಬಸವರಾಜ್ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಏನು BJP ಕಾರ್ಯಕರ್ತರಾಗಿರ್ಬೋದು ಯಾರಾದ್ರೂ ಕೂಡ ಇಲ್ಲಿ ಬರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಹೊರರೋಗಿಗಳ ವಿಭಾಗ ಏನಿದೆ ಇಲ್ಲಿಯೇ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು. ಮತ್ತು ಏನಾದ್ರೂ ಕೂಡ ಇಲ್ಲಿ ಬಂದು ಕೆಲವೊಂದು ಬಾರಿ ಜೈಕಾರ ಹಾಕುವಂಥದ್ದಾಗಿರ್ಬೋದು ಅಥವಾ ಅವರ ಆರೋಗ್ಯದಲ್ಲಿ ಏನಾದರೂ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿದೆಯಾ ಅನ್ನೋ ಒಂದು ಆಂಗಲಲ್ಲೂ ಕೂಡ ಜನ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗಿದೆ. ಮತ್ತು ಆ ಚಿಕಿತ್ಸೆ ಕೂಡ ಏನು ಆಸ್ಪತ್ರೆಯ ಒಳಭಾಗದಲ್ಲಿ ತಜ್ಞ ವೈದ್ಯರು ಈಗ ಆ ಚಿಕಿತ್ಸೆಯನ್ನು ಭೈರತಿ ಬಸವರಾಜ್ ಅವರಿಗೆ ಮುಂದುವರಿಸಿರುವಂಥದ್ದು. ಇನ್ನು ಸಂಜೆಯ ಒಳಗಾಗಿ ರಿಪೋರ್ಟ್ ಬರುವಂತಹ ಸಾಧ್ಯತೆ ಕೂಡ ಇದೆ. ಅದೇ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗಿ CID ಅಧಿಕಾರಿಗಳು ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡ್ತಾರೆ. ಏನಾದರೂ ವ್ಯತ್ಯಾಸಗಳು ಕಂಡುಬಂದ ಸಂದರ್ಭದಲ್ಲಿ ಚಿಕಿತ್ಸೆ ಮುಂದುವರಿಯುತ್ತೆ. ಇಲ್ಲದಿದ್ದರೆ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ಭೈರತಿ ಬಸವರಾಜ್ ಅವರ ವಿಚಾರಣೆಯನ್ನು ಮುಂದುವರಿಸೋದಕ್ಕೆ CID ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ದಿವ್ಯಾ, ಈಗ ಮುಂದಿನ ಪ್ರೊಸೀಜರ್ ಆರಂಭ ಆದರೆ ಇಫ್ ಹೆಲ್ತ್ ಕಂಡೀಷನ್ ಎಲ್ಲ ಪ್ರಾಪರ್ ಆಗಿದೆ ಅನ್ನುವಂಥ ಮೆಡಿಕಲ್ ರಿಪೋರ್ಟ್ ಬಂತು ಅಂದರೆ ಪೊಲೀಸ್ ಕಸ್ಟಡಿ ಕೊಡ್ತಾರಾ, ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ? ಇದ್ರ ಬಗ್ಗೆ ಏನಾದರೂ ಕ್ಲೂಸ್ ಸಿಗ್ಬೋದಾ? ದಿವ್ಯಾ, ಸದ್ಯಕ್ಕೆ ಕಸ್ಟಡಿ ಅಂತಂದರೆ ಇದುವರೆಗೂ ಕೂಡ 2 ಬಾರಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಭೈರತಿ ಬಸವರಾಜ್ ಅವರು ಎದುರಿಸಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ಅಂಗಲಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ CID ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು CIDಗೆ ಏನು ಪ್ರಕರಣ ವರ್ಗಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿದ್ದರು ಮತ್ತು A5 ಆರೋಪಿ ಆಗಿರೋದ್ರಿಂದ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ CID ಅಧಿಕಾರಿಗಳು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವಾಗ ಅರ್ಜಿ ವಜಾ ಆಗುತ್ತಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿ, ಆ ಸಂದರ್ಭದಲ್ಲಿ ಶಾಕು ಕೂಡ ಒಳಗಾಗ್ತಾರೆ ಮತ್ತು ಕೋರ್ಟ್ ಕೂಡ ಸೂಚನೆ ಕೊಡುತ್ತೆ ವಿಚಾರಣೆಗೆ ನೀವು ಹಾಜರಾಗಿ ವಿಚಾರಣೆಗೆ ನೀವು ಸಹಕಾರ ಕೊಡಬೇಕು ಅಂತ. ಹೀಗಾಗಿ ಭೈರತಿ ಬಸವರಾಜರನ್ನ ಬಂಧನ ಮಾಡಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದ ಕಾನ್ಸ್ಪಿರಸಿಯಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಆ್ಯಂಗಲಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳು ಏನು ಅಂತಂದರೆ ಆರೋಪಿಗಳ ಜೊತೆಗೆ ನೇರ ಸಂಪರ್ಕ ಇರುವಂಥದ್ದು, ಅದೇ ರೀತಿಯಾಗಿ ಅವರ ಜೊತೆ ಕ್ಲೋಸ್ ಆಗಿರುವಂಥದ್ದು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ತೊಡ್ಕೊಂಡಿರ್ತಾರೆ ಮತ್ತು ಅವರ ಒಂದು ಮೊಬೈಲನ್ನು ಪರಿಶೀಲನೆ ಮಾಡುವಂಥದ್ದಾಗಿರಬಹುದು. ಮತ್ತು ಈ ಒಂದು ಪ್ರಕರಣದಲ್ಲಿ ಮೊದಲಿಂದನೂ ಕೂಡ ಆರೋಪಿಗಳ ಜೊತೆ ಯಾವ ರೀತಿಯಾದಂತಹ ಸಂಪರ್ಕವನ್ನು ಭೈರತಿ ಬಸವರಾಜ್ ಅವರು ಹೊಂದಿದ್ರು ಅನ್ನೋ ಒಂದು ಆ್ಯಂಗಲಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ ಮತ್ತು ತನಿಖೆಯನ್ನು ನಡೆಸಬೇಕಾಗುತ್ತೆ ಮತ್ತು ಮಹಾಜರನ್ನು ಕೂಡ ಮಾಡಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಪೊಲೀಸ್ ಅಂದರೆ CID ಅಧಿಕಾರಿಗಳು ಮುಗಿಸಬೇಕಾಗುತ್ತೆ. ಹೀಗಾಗಿಯೇ 14 ದಿನಗಳ ಕಾಲ ಖಂಡಿತವಾಗ್ಲೂ ಕೂಡ ನ್ಯಾಯಾಂಗ ಅಂದರೆ ಕಸ್ಟಡಿಗೆ ಕೇಳುವಂತಹ PCಗೆ ಏನು CID ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆಯಲ್ಲಿ ಅವರು ತೊಡಕೊಳ್ತಾರೆ. ಕೋರ್ಟ್ ಕೂಡ ಇದಕ್ಕೆ ಅಸ್ತು ಅನ್ನುವಂತಹ ಸಾಧ್ಯತೆ ಸಹಜವಾಗಿದೆ. ಆದರೆ ಅದು ಭೈರತಿ ಬಸವರಾಜ್ ಅವರ ಆರೋಗ್ಯದ ಏನು ಈಗ ಅಪ್ಡೇಟ್ ಏನಿದೆ ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.